ಚಿಲ್ಲಿ ಪೌಡರ್, ಸಖತ್ ಖಾರ, ಬಣ್ಣ ಮತ್ತು ರುಚಿ. ಆಚಿ ಚಿಲ್ಲಿ ಪೌಡರ್. ಪಾಕಿಸ್ತಾನದ ಮೇಲೆ ಅಫ್ಘಾನಿಸ್ತಾನ ಪ್ರತಿಕಾರದ ದಾಳಿ. ಪಾಕ್ ಸೇನಾ ನೆಲೆಗಳು, ಠಾಣೆಗಳ ಮೇಲೆ ಅಫ್ಘಾನ್ ದಾಳಿ. ತಾಲಿಬಾನ್ ದಾಳಿಯಲ್ಲಿ ಪಾಕಿಸ್ತಾನದ 12 ಯೋಧರು ಸಾವನ್ನಪ್ಪಿರೋದು. ಡುರಾಂಡ್ ಗಡಿಯಲ್ಲಿ ಸೈನಿಕರ ನಡುವೆ ಗುಂಡಿನ ಚಕಮಕಿ ನಡೆದಿದೆ. ಅಫ್ಘಾನ್ ಮತ್ತು ಪಾಕ್ ಅಂತಾರಾಷ್ಟ್ರೀಯ ಡುರಾಂಡ್ ಗಡಿ. ಪಾಕ್ ಅಫ್ಘಾನ್ ಗಡಿ ಭಾಗದಲ್ಲಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮೊನ್ನೆ ಅಷ್ಟೇ ಅಫ್ಘಾನಿಸ್ತಾನದಲ್ಲಿ ಏರ್ ಸ್ಟ್ರೈಕ್ ಅನ್ನು ನಡೆಸಿದ್ದ ಪಾಕ್. ಅಫ್ಘಾನಿಸ್ತಾನ ರಾಜಧಾನಿ ಕಾಬೂಲ್ ಮೇಲೆ ಏರ್ ಸ್ಟ್ರೈಕ್ ಅನ್ನು ನಡೆಸಲಾಗಿತ್ತು. ಟಿಟಿಪಿ ಮುಖ್ಯಸ್ಥ ಮುಫ್ತಿ ನೂರ್ ವಾಲಿ ಮೆಹಸೂದ್ ಗುರಿಯಾಗಿಸಿ ದಾಳಿಯನ್ನ ಮಾಡಲಾಗಿತ್ತು. ಟಿಟಿಪಿ, ತೆಹರೀಕ್ ಇ ತಾಲಿಬಾನ್, ಪಾಕಿಸ್ತಾನ ಗಡಿ ವಿಚಾರವಾಗಿಯೂ ಕೂಡ ಉಭಯ ದೇಶಗಳ ನಡುವೆ ಗುಂಡಿನ ಕಾಳ. ಅಫ್ಘಾನಿಸ್ತಾನ ಪಾಕಿಸ್ತಾನ ಯೋಧರ ನಡುವೆ ನಡೀತಾ ಇರುವಂಥ ಕಾಳಗ ಇದು. ಶಾಂತಿ ಕಾಪಾಡಿಕೊಳ್ಳುವಂತೆ ಉಭಯ ದೇಶಗಳಿಗೆ ಕತಾರ್ ಮನವಿಯನ್ನ ಮಾಡಿಕೊಳ್ತಾ ಇದೆ. ನೋಡಿ, ಸದ್ಯ ಅಲ್ಲಿನ ಪರಿಸ್ಥಿತಿ ಯಾವ ರೀತಿಯಾಗಿದೆ ಅಂತ ಗಮನಿಸ್ತಾ ಇದ್ದೀರಾ. ಅಂತಾರಾಷ್ಟ್ರೀಯ ಡುರಾಂಡ್ ಗಡಿ, ಇಲ್ಲಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಈ ಒಂದು ಯುದ್ಧ ಮತ್ತಷ್ಟು ಹೆಚ್ಚಾಗಬಹುದಾದ ಸಾಧ್ಯತೆಗಳು ಇದೆ ಅನ್ನೋದನ್ನು ಕೂಡ ಹೇಳಲಾಗ್ತಾ ಇದೆ. ಈಗಾಗಲೇ ಮನವಿಯೊಂದನ್ನು ಮಾಡಲಾಗಿದೆ. ಎರಡೂ ದೇಶಗಳು ಕೂಡ ಶಾಂತಿಯನ್ನು ಕಾಪಾಡಿಕೊಳ್ಬೇಕು ಅನ್ನೋದ್ರ ಬಗ್ಗೆ ಮನವಿಯನ್ನು ಮಾಡಲಾಗಿದೆ. ಆದರೂ ಪರಿಸ್ಥಿತಿಯನ್ನು ನೋಡ್ತಾ ಇದ್ದರೆ ಯಾವುದೇ ಕ್ಷಣದಲ್ಲಿ ಎಂಥದ್ದೇ ಬದಲಾವಣೆ ಆಗಬಹುದಾದ ಸಾಧ್ಯತೆಗಳು ಇದೆ ಅನ್ನೋದನ್ನು ಹೇಳಲಾಗ್ತಾ ಇದೆ. ಈಗಾಗಲೇ ಸಾಕಷ್ಟು ಅಟ್ಯಾಕ್ಸ್ಗಳಾಗಿದೆ. ಅಲ್ಲಿನ ಪರಿಸ್ಥಿತಿಯನ್ನು ನೀವು ಗಮನಿಸ್ತಾ ಇದ್ದೀರಾ, ಎಂಥದ್ದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ. ಇದು ಅಫ್ಘಾನ್ ಪಾಕ್ ಅಂತಾರಾಷ್ಟ್ರೀಯ ಡುರಾಂಡ್ ಗಡಿ, ಅಲ್ಲಿನ ಪರಿಸ್ಥಿತಿ ಇದೀಗ ಕೈ ಮೀರಿ ಹೋಗ್ತಾ ಇದೆ. ಈ ಪರಿಸ್ಥಿತಿ ಮತ್ತಷ್ಟು ಹದಗೆಡಬಹುದಾದ ಸಾಧ್ಯತೆ ಇದೆ ಅನ್ನೋದನ್ನು ಹೇಳಲಾಗ್ತಾ ಇದೆ. ಮೊನ್ನೆ ಅಷ್ಟೇ ಅಫ್ಘಾನಿಸ್ತಾನದಲ್ಲಿ ಏರ್ ಸ್ಟ್ರೈಕ್ ಅನ್ನು ನಡೆಸಿತ್ತು ಪಾಕ್. ಅಫ್ಘಾನಿಸ್ತಾನ ರಾಜಧಾನಿ ಕಾಬೂಲ್ ಮೇಲೆ ಏರ್ ಸ್ಟ್ರೈಕ್ ಮಾಡಿದ್ರು. ಹಾಗೆಯನ್ನು ತೀರಿಸ್ಕೊಳ್ಬೇಕು, ಪ್ರತಿಕಾರವನ್ನು ತೀರಿಸ್ಕೊಳ್ಬೇಕು ಅಂತ ಅಫ್ಘಾನಿಸ್ತಾನ ಕಾತರದಿಂದ ಕಾಯ್ಕೊಂಡು ಕೂತಿತ್ತು. ಸರಿಯಾದ ಟೈಮ್ ನೋಡಿ ಪಾಕ್ ಸೇನಾ ನೆಲೆಗಳು, ಠಾಣೆಗಳ ಮೇಲೆ ಅಫ್ಘಾನ್ ದಾಳಿಯನ್ನು ಮಾಡಿರೋದು. ತಾಲಿಬಾನ್ ದಾಳಿಯಲ್ಲಿ ಪಾಕಿಸ್ತಾನದ 12 ಯೋಧರು ಸಾವನ್ನಪ್ಪಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಪಾಕಿಸ್ತಾನದಲ್ಲಿ ದಾಳಿಗಳು ಮುಂದುವರೆದಿದ್ದು. ಮೊನ್ನೆ ಅಷ್ಟೇ ಕ್ವೆಟ್ಟಾ ನಗರದಲ್ಲಿ ಕಾರು ಬಾಂಬ್ ಸ್ಫೋಟಿಸಲಾಗಿತ್ತು. ಇದರ ಬೆನ್ನಲ್ಲೇ ಇದೀಗ ಮತ್ತೊಂದು ದೊಡ್ಡ ದುರಂತವೂ ನಡೆದಿದೆ. ಪೊಲೀಸ್ ತರಬೇತಿ ಕೇಂದ್ರಕ್ಕೆ ಸ್ಫೋಟಕ ತುಂಬಿದ ಟ್ರಕ್ ಅನ್ನು ನುಗ್ಗಿಸಿ ಭಯಾನಕವಾಗಿ ಸ್ಫೋಟಿಸಲಾಗಿದೆ. ಇದರ ಪರಿಣಾಮವಾಗಿ ಅನೇಕರು ಸಾವನ್ನಪ್ಪಿದ್ದಾರೆ. ಪಾಕಿಸ್ತಾನದ ವಾಯುವ್ಯ ಭಾಗದಲ್ಲಿರುವಂತಹ ಖೈಬರ್ ಪಖ್ತೂನ್ಖ್ವಾ ಪ್ರಾಂತ್ಯದಲ್ಲಿ ಇರುವಂತಹ ಪೊಲೀಸ್ ತರಬೇತಿ ಕೇಂದ್ರ ಮುಖ್ಯ ದ್ವಾರದಲ್ಲಿಯೇ ಆತ್ಮಾಹುತಿ ದಾಳಿಯನ್ನು ಮಾಡಲಾಗಿದೆ. ಸ್ಫೋಟಕಗಳನ್ನು ತುಂಬಿದಂಥ ಟ್ರಕ್ ಅನ್ನು ತರಬೇತಿ ಕೇಂದ್ರದ ಮುಖ್ಯ ದ್ವಾರಕ್ಕೆ ನುಗ್ಗಿಸಿ ಸ್ಫೋಟಿಸಲಾಗಿದೆ. ಇದಾದ ಮೇಲೆ ಪೊಲೀಸರು ಹಾಗೂ ಭಯೋತ್ಪಾದಕರ ನಡುವೆ ಸತತ 5 ಗಂಟೆಗಳ ಕಾಲ, ಬರೋಬ್ಬರಿ 5 ತಾಸುಗಳ ಕಾಲ ಪ್ರತಿದಾಳಿ ನಡೆದಿದೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಸಿಗ್ತಾ ಇದೆ. ಶುಕ್ರವಾರ ರಾತ್ರಿ ನಡೆದಂಥ ದಾಳಿಯಲ್ಲಿ ಮೊದಲು 3ಕ್ಕೂ ಹೆಚ್ಚು ಉಗ್ರರು, 6 ಪೊಲೀಸರು ಮೃತಪಟ್ಟಿದ್ರು ಅಂತ ಹೇಳಲಾಗ್ತಾ ಇದೆ. ಆದರೆ ಮತ್ತು ಭದ್ರತಾ ಸಿಬ್ಬಂದಿಯಿಂದ ಉಗ್ರರನ್ನು ಹತ್ಯೆ ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಅದಾದ ನಂತರವೂ ಕೂಡ ಅಟ್ಯಾಕ್ ನಡೆದಿದೆ ಅನ್ನೋದನ್ನ ಹೇಳಲಾಗ್ತಾ ಇದೆ. ಸದ್ಯದ ಪರಿಸ್ಥಿತಿಯನ್ನು ನಾವಲ್ಲಿ ಗಮನಿಸ್ತಾ ಇದ್ದರೆ ಕ್ಷಣಕ್ಕೂ ಆತಂಕ. ಪಾಕಿಸ್ತಾನವೂ ಅಟ್ಯಾಕ್ ಮಾಡಿದೆ, ಅಫ್ಘಾನಿಸ್ತಾನವೂ ಕೂಡ ಅಟ್ಯಾಕ್ ಮಾಡಿದೆ. ಕತಾರ್ ಈಗ ಎರಡೂ ದೇಶಗಳ ನಡುವೆ ಮನವಿಯನ್ನು ಮಾಡ್ಕೊಳ್ತಾ ಇರೋದು ಸ್ವಲ್ಪ ಶಾಂತಿಯನ್ನ ಕಾಪಾಡಿಕೊಳ್ಳಿ ಅನ್ನುವಂಥ ನಿಟ್ಟಿನಲ್ಲಿ. ಅಫ್ಘಾನ್ ಮೇಲೆ ಪಾಕಿಸ್ತಾನದಿಂದ ಮತ್ತೆ ಏರ್ ಸ್ಟ್ರೈಕ್. ಪಾಕ್ ದಾಳಿಯಲ್ಲಿ ಅಫ್ಘಾನ್ನ 7 ನಾಗರಿಕರು ಸಾವನ್ನಪ್ಪಿದ್ದಾರೆ. ಕೋಸ್ಟ್ ಫಕ್ತಿಕಾ ಪ್ರದೇಶಗಳ ಮೇಲೆ ಪಾಕ್ ಅಟ್ಯಾಕ್ ಮಾಡಿರೋದು. JF-17 ಮಿರಾಜ್ 5 ಯುದ್ಧ ವಿಮಾನಗಳಿಂದ ಈ ದಾಳಿಯನ್ನು ಮಾಡಲಾಗಿದೆ. ಅಫ್ಘಾನ್ ಮೇಲೆ ಪಾಕಿಸ್ತಾನದ ಫಥಹ್ ಮಿಸೈಲ್ ದಾಳಿ ಆಗಿದೆ. ಅಫ್ಘಾನಿಸ್ತಾನದಲ್ಲಿ ಕ್ಷಣಕ್ಕೂ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಅಫ್ಘಾನ್ ಮೇಲೆ ಪಾಕಿಸ್ತಾನದಿಂದ ಮತ್ತೆ ಏರ್ ಸ್ಟ್ರೈಕ್ ಅನ್ನೋದ್ರ ಬಗ್ಗೆ ಅಪ್ಡೇಟ್ ಸಿಗ್ತಾ ಇದೆ. ಪಾಕ್ ದಾಳಿಯಲ್ಲಿ ಅಫ್ಘಾನ್ನ 7 ನಾಗರಿಕರು ಸಾವನ್ನಪ್ಪಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಅಫ್ಘಾನ್ ಮೇಲೆ ಪದೇ ನಿರಂತರವಾಗಿ ಅಟ್ಯಾಕ್ಸ್ಗಳಾಗ್ತಾ ಇದೆ. ಅದನ್ನು ಪ್ರತಿಕಾರ ತೀರಿಸಿಕೊಳ್ಳೋದಕ್ಕೆ ಅಫ್ಘಾನಿಸ್ತಾನವೂ ಕೂಡ ಪಾಕಿಸ್ತಾನದ ಮೇಲೆ ದಾಳಿಯನ್ನು ಮಾಡ್ತಾ ಇದೆ. ಈ ದಾಳಿ ನಿರಂತರವಾಗಿ ನಡೀತಾನೆ ಇದೆ. ಇದೀಗ ಜಾಗತಿಕವಾಗಿಯೂ ಕೂಡ ಇವು ಚರ್ಚೆಗೆ ಕಾರಣವಾಗತ್ತೆ. ಕತಾರಿಗೆ ಆಲ್ರೆಡಿ ಮನವಿ ಮಾಡ್ಕೊಂಡ್ಬಿಟ್ಟಿದೆ ಎರಡೂ ದೇಶಗಳು ಶಾಂತಿಯನ್ನು ಕಾಪಾಡ್ಕೊಳ್ಬೇಕು ಅಂತ. ಬಟ್ ನಮ್ಮಲ್ಲಿ ದೀಪಾವಳಿಗೆ ಇನ್ನೇನು ಕೆಲವು ದಿನಗಳು ಬಾಕಿ ಇದೆ. ಆಲ್ರೆಡಿ ಪಾಕಿಸ್ತಾನ ಅಫ್ಘಾನಿಸ್ತಾನದಲ್ಲಿ ದೀಪಾವಳಿ ಶುರು ಆದಂಗಿದೆ. ಎಲ್ಲಿ ನೋಡಿದ್ರು ದಾಳಿ, ಎಲ್ಲಿ ನೋಡಿದ್ರು ಬಾಂಬು, ಎಲ್ಲಿ ನೋಡಿದ್ರು ಮಿಸೈಲ್, ಎಲ್ಲಿ ನೋಡಿದ್ರು ಸೌಂಡ್, ಎಲ್ಲಿ ನೋಡಿದ್ರು ಹೊಗೆ. ಇಂಥದ್ದೇ ಪ್ರದೇಶ ಅಂತ ಅಲ್ಲ, ಇಂಥವ್ರನ್ನೇ ಅಂತ ಅಲ್ಲ,
ಎಲ್ಲದರ ಮೇಲೂ ಅಟ್ಯಾಕ್ಸ್ ನಡೀತಾ ಇದೆ. ನಾಗರಿಕರು ಕೂಡ ಈ ಒಂದು ಅಟ್ಯಾಕ್ಸ್ನಲ್ಲಿ ಸಾವನ್ನಪ್ತಾ ಇದ್ದಾರೆ ಅನ್ನೋದು ಬೇಸರದ ಸಂಗತಿ. ಪಾಕ್ ದಾಳಿಯಲ್ಲಿ ಅಫ್ಘಾನ್ನ 7 ನಾಗರಿಕರು ಸಾವನ್ನಪ್ಪಿದ್ದಾರೆ ಅನ್ನೋದ್ರ ಬಗ್ಗೆ ಅಪ್ಡೇಟ್ ಸಿಗ್ತಾ ಇರುವಂಥದ್ದು. ಈ ದಾಳಿ ಹೀಗೆ ಮುಂದುವರ್ಕೊಂಡು ಹೋಯಿತು ಅಂತಂದ್ರೆ ತೀವ್ರ ಮಟ್ಟದ ಸಮಸ್ಯೆ ಆಗುತ್ತೆ. ಈವನ್ ಪಾಕಿಸ್ತಾನಕ್ಕೂ ಈವನ್ ಅಫ್ಘಾನಿಸ್ತಾನಕ್ಕೂ 2 ದೇಶ ಶಾಂತಿಯನ್ನು ಕಾಪಾಡ್ಕೊಳ್ಬೇಕಾಗುತ್ತೆ. ಬಟ್ ಶಾಂತಿ ಕಾಪಾಡಿಕೊಳ್ಳುವಂತ ಮನಸ್ಥಿತಿಯಲ್ಲಿ 2 ದೇಶಗಳು ಸದ್ಯಕ್ಕಿದ್ದಂಗೆ ಕಾಣಿಸ್ತಾ ಇಲ್ಲ. ನಿರಂತರವಾದಂಥ ಅಟ್ಯಾಕ್, ಗಡಿಯ ಭಾಗದಲ್ಲಿನ ಈ ಉದ್ವಿಗ್ನ ಪರಿಸ್ಥಿತಿ ಯಾವುದೇ ಸಮಯದಲ್ಲಿ ಮತ್ತಷ್ಟು ಜಾಸ್ತಿ ಆಗ್ಬೋದು, ಅತಿರೇಕ ಆಗ್ಬೋದು. ಆದರೆ ಪರಾಕ್ರಮದ ಅಟ್ಯಾಕ್ಸ್ಗಳನ್ನು ಮಾಡಲಾಗ್ತಾ ಇದೆ. ಮಿಸೈಲ್ ದಾಳಿಯಿಂದ ಹಿಡಿದು ಆತ್ಮಾಹುತಿ ದಾಳಿಯಿಂದ ಹಿಡಿದು ಪ್ರತಿ ಒಂದನ್ನು ಕೂಡ ಪ್ಲಾನ್ ಮಾಡ್ಕೊಳ್ತಾ ಇದ್ದಾರೆ. ಅಫ್ಘಾನಿಸ್ತಾನ ಪಾಕಿಸ್ತಾನ ಗಡಿಯಲ್ಲಿ ಗುಂಡಿನ ಚಕಮಕಿ ನಿರಂತರವಾಗಿ ನಡೀತಾ ಇದೆ. ಪಾಕ್ನ 5 ಯೋಧರು ಶರಣಾಗಿರುವ ಬಗ್ಗೆ ಅಫ್ಘಾನ್ ಮಾಹಿತಿ. ಪಾಕ್ಗೆ ಸೇರಿದ 3 ಚೆಕ್ ಪೋಸ್ಟ್ ಅನ್ನು ವಶಕ್ಕೆ ಪಡೆದಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಅಫ್ಘಾನಿಸ್ತಾನ ಪಾಕಿಸ್ತಾನದ ಗಡಿಯಲ್ಲಿ ಗುಂಡಿನ ಚಕಮಕಿ ನಿರಂತರವಾಗಿ ನಡೀತಾ ಇರೋದು. ಪಾಕ್ನ 5 ಯೋಧರು ಶರಣಾಗಿರುವ ಬಗ್ಗೆ ಅಫ್ಘಾನ್ ಹೇಳ್ತಾ ಇದೆ. ಪಾಕ್ಗೆ ಸೇರಿದ 3 ಚೆಕ್ ಪೋಸ್ಟ್ ಅನ್ನು ನಾವು ವಶಕ್ಕೆ ಪಡ್ಕೊಂಡಿದ್ದೀವಿ ಅಂತ ಅಫ್ಘಾನ್ ಹೇಳ್ತಾ ಇದೆ. ಬಟ್ ಅದನ್ನು ಪಾಕಿಸ್ತಾನ ಒಪ್ಕೊಳ್ಳುತ್ತಾ ಗೊತ್ತಿಲ್ಲ. ಯಾಕಂದ್ರೆ ಪಾಕಿಸ್ತಾನದ ಇದೊಂದು ಬುದ್ಧಿ ಇದೆಯಲ್ಲ, ಯಾರಾದರೂ ಅಟ್ಯಾಕ್ ಮಾಡಿದ್ರು ಏನಾದರೂ ಆದ್ರೂ ಇಲ್ಲ ನಮ್ಮಲ್ಲಿ ಆ ಥರದ್ದು ಆಗೇ ಇಲ್ಲ, ನಾವು ಆರಾಮಾಗಿದ್ದೀವಿ ಅಂತ ಹೇಳೋದೊಂದು ಬುದ್ಧಿ ಇದೆ. ಭಾರತ ಅಟ್ಯಾಕ್ ಆದಾಗಲೂ ಇದನ್ನು ಅವ್ರು ಹೇಳಿದರು. ಸೊ ಈಗ ಅಫ್ಘಾನ್ ಅವ್ರು ಹೇಳ್ತಾ ಇರೋದು ಏನು, ನಾವು ಚೆಕ್ ಪೋಸ್ಟನ್ನೆಲ್ಲ ವಶಕ್ಕೆ ಪಡಿಸ್ಕೊಂಡಿದ್ದೀವಿ, ಅವರ ಯೋಧರನ್ನು ಕೂಡ ನಾವು ವಶಕ್ಕೆ ಪಡಿಸ್ಕೊಂಡಿದ್ದೀವಿ, ಅವ್ರು ಶರಣಾಗ್ಬಿಟ್ಟಿದ್ದಾರೆ ಅಂತ ಅಫ್ಘಾನ್ ಮಾಹಿತಿ ನೀಡ್ತಾ ಇದೆ. ಪಾಕಿಸ್ತಾನ ಖಡಾಖಂಡಿತವಾಗಿ ಇದನ್ನು ನಿರಾಕರಿಸುತ್ತೆ, ಅಥವಾ ಇಲ್ಲ ಆ ಥರದ್ದು ಏನಾಗಿಲ್ಲ, ನಾವೇ ಎಲ್ಲ ಉಡಿಸ್ ಮಾಡ್ಬಿಟ್ಟಿದ್ದೀವಿ ಅಂತ ಹೇಳಿದ್ರು ಆಶ್ಚರ್ಯ ಇಲ್ಲ. ಯಾಕಂದರೆ ಪಾಕಿಸ್ತಾನದ ಇದೊಂದು ದುರ್ಬುದ್ಧಿ ಇದೆ, ಆಗಿರೋದನ್ನ ಒಪ್ಕೊಳ್ಳಲ್ಲ, ಮುಚ್ಚಾಕೋದು. ಜಟ್ಟಿ ಬಿದ್ದರೂ ಮೀಸೆ ಮಣ್ಣಾಗಲ್ಲ ಅಂತ ಕೆಲವ್ರ ವರ್ತನೆ ಇರುತ್ತೆ. ಸೊ ಅದೇ ಥರದ್ದು ಪಾಕಿಸ್ತಾನದ ವರ್ತನೆ, ಏನಾದ್ರೂ ನಮಗೂ ಅದಕ್ಕೂ ಸಂಬಂಧವೇ ಇಲ್ಲ ಅನ್ನೋ ಥರದ್ದು ವರ್ತನೆ ಮಾಡೋದು. ಈ ಪಾಕಿಸ್ತಾನದ ಬುದ್ಧಿ ಯಾವ ಥರದ್ದು ಅನ್ನೋದು ಇಡೀ ವಿಶ್ವಕ್ಕೆ ಗೊತ್ತಾಗ್ಬಿಟ್ಟಿದೆ. ಎಷ್ಟು ಸುಳ್ಳು ಹೇಳ್ತಾರೆ, ಎಲ್ಲೆಲ್ಲಿ ಸುಳ್ಳು ಹೇಳ್ತಾರೆ, ಎಲ್ಲೆಲ್ಲಿ ಡ್ರಾಮಾ ಮಾಡ್ತಾರೆ, ಏನು ಎತ್ತ ಅನ್ನೋದು ಗೊತ್ತಿರೋ ವಿಚಾರ. ಸೊ ಈಗ ಅಫ್ಘಾನ್ ಹೇಳ್ತಿರೋದೇನು, ನಾವು 3 ಚೆಕ್ ಪೋಸ್ಟನ್ನು ವಶಕ್ಕೆ ಪಡ್ಕೊಬಿಟ್ಟಿದ್ದೀವಿ, ಪಾಕಿಸ್ತಾನದ ಯೋಧರುಗಳು ಶರಣಾಗ್ಬಿಟ್ಟಿದ್ದಾರೆ ಅಂತ. ಬಟ್ ಅದನ್ನು ಪಾಕಿಸ್ತಾನ ಬಿಲ್ಕುಲ್ ಒಪ್ಕೊಳ್ಳೋ ಡೌಟೇನೆ, ಇನ್ನೂ ಕ್ಲಾರಿಟಿ ಕೊಟ್ಟಿಲ್ಲ ಇದಕ್ಕೆ ಸಂಬಂಧಪಟ್ಟಂತೆ. ಸೊ ಸದ್ಯದ ಸ್ಥಿತಿಗತಿಯನ್ನು ನಾವು ಗಮನಿಸ್ತಾ ಇದ್ದರೆ ಈ ಯುದ್ಧ ಮುಂದುವರಿಯಬಹುದಾದ ಸಾಧ್ಯತೆಗಳಿಗಿದೆ. 2 ಕಡೆಯಿಂದ ಅಟ್ಯಾಕ್ಸ್ ಆಗ್ತಾ ಇದೆ, ದಾಳಿ ಪ್ರತಿ ದಾಳಿ ನಡೀತಾ ಇದೆ.